ರಾಧಿಕಾ ಅಂತ ಕೂಕೊಂಡಿದ್ದಾನೆ ಅಂದರೆ ಅವನಿಗೆ ಹಳೆ ನೆನಪು ಬರ್ತಾ ಇದೆ ಅನ್ಸುತ್ತೆ, ಅಥವಾ ಇಷ್ಟೊತ್ತಾಗಲೇ ಬಂದಿರಬಹುದು. ಏನು ಮಾಡೋದು? ಶಾಂತನು, ಕೃಷ್ಣ ಮಲ್ಕೊಂಡೇ ಇದ್ದಾನೆ. ಯಾರ್ಯಾರ ಹೆಸರನ್ನು ಕನ್ವರಿಸ್ತಿದ್ದ, ಆದರೆ ಯಾರ ಹೆಸರು ಅಂತ ಕ್ಲಿಯರಾಗಿ ಕೇಳಿಸ್ಲಿಲ್ಲ. ಹೌದಾ? ಹಾಗಾದರೆ ನೋಡೋಣ. ನಾನು ಇಲ್ಲೇ ಇರ್ತೀನಲ್ಲ, ಅವನೇನಾದ್ರೂ ಹೆಸರುಗಳು ಹೇಳಿದ್ರೆ ನಾನು ಬಂದು ನಿಮ್ಗೆ ಹೇಳ್ತೀನಿ. ಸರಿ ಶಾಂತನು, ಅವ್ನು ಯಾವ್ದಾದ್ರು ಹೆಸರು ಹೇಳಿದ್ರೆ ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ಕೊ, ಅಥವಾ ಯಾವ್ದಾದ್ರು ಊರ ಹೆಸರು ಹೇಳಿದ್ರು ಹೇಳ್ಬೋದು. ಅವನಿಗೆ ಹಳೆ ನೆನಪುಗಳೆಲ್ಲ ವಾಪಸ್ ಬರೋ ಸಾಧ್ಯತೆ ತುಂಬಾನೇ ಇದೆ. ಯಾಕೆ ಶಾಂತನು, ಒಂಥರ ಇದೆಯಾ? ಹುಷಾರಾಗಿದ್ಯಾ ತಾನೇ? ನಾನು ಚೆನ್ನಾಗಿದ್ದೀನಿ. ಸರಿ ಶಾಂತನು, ನಾನು ಬರ್ತೀನಿ. ಈಗೇನಾದರೂ ವಿಷಯ ಹಳೆ ನೆನಪು ಬಂದಿದೆ ಅಂತ ಜಾನಕಿ ಗೊತ್ತಾದ್ರೆ ಅವಳು ಸುಮ್ಮನೆ ಇರ್ತಾಳ, ಎಲ್ಲ ವಿಷಯನೂ ಹೊರಗೆ ತಗೊಂಡ್ಬರ್ತಾಳೆ. ಏನು ಮಾಡೋದು? ಈಗೇನಾದರೂ ಮಾಡಲೇಬೇಕು. ಹಾಯ್ ಶಾಂತನು, ಗುಡ್ ಮಾರ್ನಿಂಗ್. ಏನು ಫುಲ್ ಟೆನ್ಷನಲ್ಲಿದ್ದೀರಾ? ಹಾಗೇನಿಲ್ಲ ಅಂತ ಹೇಳ್ತಿದ್ದೀರಾ ಅಷ್ಟೇ. ಕನ್ನಡಿಲಿ ಮುಖ ನೋಡ್ಕೊಳ್ಳಿ, ನೆಮ್ಮದಿನೇ ಕಳ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಅಂಥದ್ದೇನಾಯ್ತು? ಏನೂ ಇಲ್ಲ ಜಾನಕಿ ಅವರೇ. ಹೌದು, ಕೃಷ್ಣಂಗೆ ಎಚ್ಚರ ಆಯ್ತಾ? ಶಾಂತನು ಅವರೇ, ಏನಾಗಿದೆ ನಿಮಗೆ? ಈ ಲೋಕದಲ್ಲಿ ಇಲ್ಲ ಬಿಡಿ ನೀವು. ಸರಿ ಬನ್ನಿ ಕೃಷ್ಣ ನೋಡೋಣ. ಜಾನಕಿ ಅವರೇ ಏನಾಯ್ತು? ಏನಾದರೂ ಮಾತಾಡೋದಿದ್ಯಾ? ಹೌದು, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಏನು ವಿಷಯ? ಇಲ್ಲೇ ಮಾತಾಡ್ಬೋದಲ್ಲ? ಇಲ್ಲ, ನಿಮ್ಮ ಮತ್ತೆ ಕೃಷ್ಣನ ವಿಷಯ ಮಾತಾಡಲೇಬೇಕು. ಇವಾಗ ಹೇಳಿ, ಏನೋ ಮಾತಾಡಬೇಕು ಅಂದ್ರಲ್ಲ, ನನ್ನ ಕೃಷ್ಣನ ವಿಷಯ ಅಂದ್ರಿ, ಏನದು? ನನಗೆ ಸಂಬಂಧಪಟ್ಟಿರೋ ವಿಚಾರ ಕೇಳ್ತೀನಿ, ನಿಜ ಹೇಳ್ತೀರಾ? ಆಯ್ತು, ಕೇಳಿ. ನಿಮಗೆ ಕೃಷ್ಣನ್ ಕಂಡ್ರೆ ತುಂಬ ಇಷ್ಟ ಅಲ್ವಾ? ನಿಜ ಹೇಳಿ. ನೀವು ನಿಜ ಹೇಳಿದ್ರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಇದ್ದೀನಿ. ನನಗೆ ಗೊತ್ತು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅಂತ, ಆದರೆ ನಾನು ಈ ವಿಷಯನ ನಿಮ್ಮ ಹತ್ರ ಮಾತಾಡಲೇಬೇಕಾಗಿದೆ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮಗೆ ಕೃಷ್ಣ ಅಂದರೆ ಇಷ್ಟನಾ? ಹೌದು ಶಾಂತನು, ನನ್ನ ಕೃಷ್ಣನ್ ಕಂಡ್ರೆ ತುಂಬ ಇಷ್ಟ. ಯಾಕೋ ಗೊತ್ತಿಲ್ಲ, ಕೃಷ್ಣ ನಂಗೆ ತುಂಬ ಹತ್ತಿರ ಆಗ್ತಾ ಇದ್ದಾನೆ. ಮನೇಲಿ ಈ ವಿಷಯ ಗೊತ್ತಾದರೆ ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ನನ್ನ ಆಸೆಗೆ ವಿರುದ್ಧವಾಗಿ ಯಾರೂ ನಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೀನಿ. ಅದು ಗೊತ್ತಿದೆ, ದೇಸಾಯಿಗಳು ನಿಮ್ಮ ಆಸೆಗೆ ಕಲ್ಲು ಹಾಕಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಯಾರಾದರೂ ಅಡ್ಡ ಬರ್ತಾರಾ? ನನ್ನ ಕೃಷ್ಣನ್ ಮಧ್ಯೆ ಯಾರೇ ಬಂದರೂ ನಾನು ಸುಮ್ಮನಿರಲ್ಲ. ನಾನು ಅವನನ್ನ ತುಂಬ ಹಚ್ಕೊಂಡಿದ್ದೀನಿ. ದೊಡ್ಡಪ್ಪಂಗೆ ಹೇಳಿ ಅವನನ್ನ ಮದುವೆ ಆಗಬೇಕು ಅಂತಲೂ ಇದ್ದೀನಿ. ಸಂತೋಷ, ನೀವು ಕೃಷ್ಣನ ಮದುವೆ ಆದರೆ ನನಗೆ ತುಂಬ ಸಂತೋಷನೇ. ಆದರೆ ಈಗ ನಾನು ಯೋಚನೆ ಮಾಡ್ತಿರೋ ವಿಷಯನೇ ಬೇರೆ. ಏನು ಶಾಂತನು? ನೀವು ಅವನ್ನ ಇಷ್ಟಪಡ್ತಾ ಇದ್ದೀರಿ, ಗುಣ ಮಾಡಬೇಕು ಅಂದ್ಕೊಂಡಿದ್ದೀರಿ, ಮದುವೆನೂ ಆಗಬೇಕು ಅಂದ್ಕೊಂಡಿದ್ದೀರಿ. ನಿಮಗೆ ಕೃಷ್ಣನೇ ಸಮಸ್ಯೆ ಆದರೆ? ಏನು ಹೇಳ್ತಿದ್ದೀರಾ? ಕೃಷ್ಣ ಯಾಕೆ ಸಮಸ್ಯೆ ಆಗ್ತಾನೆ? ಕೃಷ್ಣಂಗೂ ನನ್ನ ಕಂಡ್ರೆ ಇಷ್ಟ ಇರ್ಬೋದಲ್ವಾ? ಇಲ್ಲಿವರೆಗೂ ನಿಮ್ಮ ಮೇಲೆ
ಅವನಿಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ನನಗೆ ಗೊತ್ತಿದೆ. ಆಮೇಲೆ ಕೂಡ ಹೀಗೆ ಇರುತ್ತಾ ಅಂತ. ಅಂದ್ರೆ ಅಂದರೆ ಅವನಿಗೆ ಹಳೆ ನೆನಪು ಬಂದ ಮೇಲೆ. ಈಗ ನೀವು ಅವನ್ನ ಟ್ರೀಟ್ ಮಾಡ್ತಾರಂತ ಒಬ್ಬ ಡಾಕ್ಟ್ರು, ಅವನ ಜೊತೆ ಚೆನ್ನಾಗಿದ್ದೀರಿ, ಅವನ ಜೊತೆ ಹೊರಗೆ ಸುತ್ತಾಡ್ತೀರ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಅವನಿಗೆ ಅಭಿಮಾನ ಇರಬಹುದು, ಅಥವಾ ಪ್ರೀತಿ ಕೂಡ ಇದ್ರೂ ಇರಬಹುದು. ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವನಿಗೆ ಹಳೆ ನೆನಪು ಬಂದ್ಮೇಲೆ ಏನ್ ಮಾಡ್ತೀರಿ? ಅವನಿಗೆ ನೀವು ಯಾರು ಅಂತ ನೆನಪು ಇರೋದಿಲ್ಲ ಅಲ್ವಾ? ಅವನ್ ಮುಂದೆ ಹೋಗಿ ನಿಂತ್ರೆ ಯಾರು ನೀವು ಅಂತ ಕೇಳ್ತಾನೆ. ಆಗೇನ್ ಮಾಡ್ತೀರಾ? ಜಾನಕಿ ಅವರೇ, ನನ್ನ ಮಾತಿಂದ ನಿಮಗೆ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶದಿಂದ ನಾನು ಈ ಮಾತು ಹೇಳಿಲ್ಲ. ನನ್ನ ಮನಸ್ಸಲ್ಲಿರೋ ನೋವನ್ನ ತೋಡ್ಕೊಂಡೆ ಅಷ್ಟೇ. ಹೌದು ಜಾನಕಿ ಅವರೇ, ನಾನು ನಿಮ್ಮಿಬ್ರು ಅಬ್ಸರ್ವ್ ಮಾಡಿದ್ದೀನಿ. ನೀವು ಕೃಷ್ಣನ್ನ ಎಷ್ಟು ಇಷ್ಟಪಡ್ತೀರ ಅಂತ ನನಗೆ ಗೊತ್ತು. ನೀವಿಬ್ರು ಬೇರೆ ಬೇರೆ ಆದರೆ ನಿಮಗೆಷ್ಟು ನೋವಾಗುತ್ತೋ ಅಷ್ಟೇ ನೋವು ನನಗೂ ಕೂಡ ಆಗುತ್ತೆ. ನಾನು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ. ನನಗೂ ಈಗಷ್ಟೇ ನೆನಪಿಗೆ ಬಂತು. ಅದಕ್ಕೆ ಅಷ್ಟೊಂದು ಟೆನ್ಷನಲ್ಲಿರೋದು. ಕೃಷ್ಣನ್ಗೆ ಒಂದು ಮನೆ ಇರಬಹುದು, ಅಣ್ಣ ತಮ್ಮ ಇರಬಹುದು, ಹೆಂಡತಿ ಮಗುನೂ ಇರಬಹುದು. ಪ್ಲೀಸ್, ಇಲ್ದೇ ಇರೋದನ್ನೆಲ್ಲ ಹೇಳಿ ಬೇಜಾರು ಮಾಡಬೇಡಿ ನನಗೆ. ಅಂದ್ರೆ ಹೀಗೂ ಇರ್ಬೋದು ಅನ್ನೋ ಸಾಧ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ಶಾಂತನು, ಏನೇನೋ ಹೇಳ್ಬೇಡಿ. ಅವನಿಗೆ ಮದ್ವೆ ಆಗಿಲ್ಲ ಅಷ್ಟೇ. ಸರಿ ಜಾನಕಿ ಅವರೇ, ನೀವು ಹೇಳ್ದಾಗೆ ಆಗಲಿ. ಆದರೆ ಕೃಷ್ಣನ ಬಗ್ಗೆ ಏನೇ ತೀರ್ಮಾನ ತಗೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನೀವೇನು ನಿರ್ಧಾರ ತಗೊಂಡಿದ್ದೀರಾ ಅಂತ ನನಗೂ ಹೇಳಿ. ನಾನು ಈ ವಿಷಯದಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನಗೆ ನಿಮ್ಮ ಸಂತೋಷ ಮುಖ್ಯ. ದೇಸಾಯಿ ಕುಟುಂಬದ ಋಣದಲ್ಲಿ ನಾನಿದ್ದೀನಿ. ನಿಮಗೆ ಒಳ್ಳೆಯದಾಗಲಿ ಅನ್ನೋದಷ್ಟೇ ನನ್ನ ಮನಸ್ಸಿನ ಭಾವನೆ. ಈಗಾಗಲೇ ಅರ್ಧ ಮನಸ್ಸನ್ನ ಕೆಡಿಸಿದ್ದೀನಿ. ಇನ್ನು ಅರ್ಧ ಮನಸ್ಸನ್ನ ಕೆಡಿಸೋದು ದೊಡ್ಡ ವಿಷಯ ಅಲ್ಲ. ನೀನೀಗಾಗಲೇ ನನ್ನ ಮುಷ್ಟಿ ಒಳಗೆ ಬಂದಾಯ್ತು ಜಾನಕಿ. ನಿನ್ನ ಇಟ್ಕೊಂಡು ಆ ರಾಧಿಕಾ ಜೀವನನ ಹೇಗೆ ನರಕ ಮಾಡ್ತೀನಿ ಅಂತ ನೋಡ್ತಾ ಇರು. ಜಾನಕಿ, ಯಾಕಿಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ ರಾಧಿಕಾ. ಏನೂ ಇಲ್ಲ ಅಂತ ಹೇಳ್ತೀಯಾ, ಮತ್ತಿಷ್ಟೊಂದು ಬೇಜಾರು ಯಾಕೆ? ಯಾರಾದ್ರೂ ಏನಾದ್ರು ಅಂದ್ರಾ? ಇಲ್ಲ ರಾಧಿಕಾ, ನಾನೇ ಸುಮ್ಮನೆ ಏನೇನೋ ಅನ್ಕೊಂಡ್ಬಿಟ್ಟೆ. ನಾನು ಅನ್ಕೊಂಡಿದ್ದೆಲ್ಲ ಏನೂ ಆಗಲ್ಲ ಅನ್ಸುತ್ತೆ. ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಂದ್ರೆ ಏನರ್ಥ? ಯಾರ ಬಗ್ಗೆ ಏನ್ ಅನ್ಕೊಂಡಿದ್ದೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನೋಡು ಜಾನಕಿ, ನೀನ್ ಯಾವತ್ತೂ ಹೀಗಿದ್ದೋಳಲ್ಲ. ಯಾಕಿಷ್ಟೊಂದು ಬೇಜಾರಲ್ಲಿದ್ಯಾ ಇವತ್ತು? ಏನ್ ಅನ್ಕೊಂಡಿದ್ದೆಲ್ಲ ನಡೆಯಲ್ಲ. ಕೃಷ್ಣನ್ ವಿಷಯದಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ಏನು ನಡೆಯಲ್ಲ. ಯಾಕೆ ಜಾನಕಿ, ಏನಾಯ್ತೀಗ? ಕೃಷ್ಣ ಗುಣ ಆಗೋದಿಲ್ಲ ಅಂತ ಏನಾದ್ರೂ ಗೊತ್ತಾಯ್ತಾ? ಹಾಗೇನಿಲ್ಲ ರಾಧಿಕಾ, ಅವನು ಗುಣ ಆಗ್ತಾನೆ.
ಈಗಾಗಲೇ ಅವನಿಗೆ ಅಲ್ಪ ಸ್ವಲ್ಪ ಹಳೆ ನೆನ್ಪು ಕೂಡ ಬರ್ತಾ ಇರೋ ಹಾಗಿದೆ. ಆದರೆ ಮುಂದೆ ಏನಾಗುತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಜಾನಕಿ, ಕೃಷ್ಣ ಗುಣ ಆಗ್ತಾನೆ ಅಂತ ಹೇಳ್ತಿದ್ಯಾ, ಮತ್ತ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ? ಅವನ್ನ ಗುಣಪಡಿಸ್ಬೇಕು ಅಂತ ನೀನು ಎಷ್ಟೊಂದು ಕಷ್ಟಪಟ್ಟಿದ್ದೆ, ಈಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಅದೆಲ್ಲ ಸರಿ ರಾಧಿಕಾ, ಅವನಿಗೆ ಹಳೆ ನೆನ್ಪು ಬಂದಮೇಲೆ ನನ್ನನ್ನು ಮರ್ತ್ಬಿಟ್ರೆ? ಆಮೇಲೆ ನಾನು ಅವನಿಗೆ ಯಾರೋ ಆಗಿರ್ತೀನಿ, ಎಲ್ರೂ ಬಿಟ್ಟು ಹೊರಟೋಗ್ತಾನೆ. ಅವ್ನು ಹೋದ್ರೆ ನೀನು ಯಾಕೆ ಬೇಜಾರು ಮಾಡ್ಕೋಬೇಕು? ಇಷ್ಟು ದಿನ ಕೃಷ್ಣ ನನ್ನ ಜೊತೆಲಿದ್ದು ಇವಾಗ ನನ್ನನ್ನು ಬಿಟ್ಟು ಹೋದ್ರೆ ನಂಗೆ ತುಂಬ ಹರ್ಟ್ ಆಗುತ್ತೆ ರಾಧಿಕಾ. ನಾನು ಅವನನ್ನ ಇಷ್ಟೊಂದು ಹರ್ಚ್ಕೋಬಾರ್ದಾಗಿತ್ತು. ಸರಿ, ಮುಂದೇನು ಮಾಡಬೇಕು ಅಂತಿದ್ಯಾ? ಗೊತ್ತಿಲ್ಲ ರಾಧಿಕಾ, ಆದರೆ ಕೃಷ್ಣ ಇಲ್ಲ ಅಂದರೆ ನಾನು ಮೊದಲಿನ ಹಾಗೆ ನಗ್ತಾ ಇರೋದಕ್ಕಾಗಲ್ಲ. ಜಾನಕಿ, ಈಗೇನು ಹಳೆ ನೆನ್ಪು ಬಂದಿಲ್ಲ ಅಲ್ವಾ ಅವನಿಗೆ? ಬಂದ್ಮೇಲೆ ನೋಡ್ಕೊಳ್ಳೋಣ ಬಿಡು. ಬಹುಶಃ ಅವನ ಕಡೆಯವರು ಅಂತ ಯಾರೂ ಇಲ್ಲ ಅನ್ಸುತ್ತೆ. ಯಾರಾದರೂ ಇದ್ದಿದ್ರೆ ಆಶ್ರಮಕ್ಕೆ ಬರ್ತಿದ್ರು ತಾನೆ. ಒಂದು ವೇಳೆ ಅವನಿಗೆ ಹಳೆ ನೆನ್ಪು ಬಂದರೂ ಕೂಡ ಅವನು ಇಲ್ಲೇ ಇರೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡೋಣ. ನೀನು ಬೇಜಾರು ಮಾಡ್ಕೋಬೇಡ. ನೋಡು, ಏನೂ ಆಗಲ್ಲ, ನಾವೆಲ್ಲರೂ ಇದ್ದೀವಿ. ಕೃಷ್ಣ ಆದಷ್ಟು ಬೇಗ ಗುಣ ಆಗ್ತಾನೆ. ಆದರೂ ಗುರುತು ಪರಿಚಯ ಇಲ್ಲದೆ ಇರೋರನ್ನ ನೀನು ಹಚ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡು. ಮುಂದೆ ನಿನಗೆ ಸಮಸ್ಯೆ ಆಗತ್ತೆ ಜಾನಕಿ. ಚಕೋರಿ ಅಕ್ಕ ಜಾನಕಿ ಇನ್ನೂ ಬಂದಿಲ್ವಾ ಅಂತ ಕೇಳ್ತಿದ್ರು, ಹೋಗಿ ಮಾತಾಡ್ಸು. ಕೊನೆಗೂ ನಾನು ಅಂದ್ಕೊಂಡ ಹಾಗೆ ಆಯಿತು. ಇವಳು ಕೃಷ್ಣನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾಳೆ. ಇಲ್ಲ ಅಂದಿದ್ರೆ ಇವಳು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಈ ವಿಷಯನ ಅಮ್ಮನ ಹತ್ರ ಹೇಳಬೇಕು. ಯಾಕೋ ಹಿಂಗೆ ಹಾಕೊಂಡು ಹೋಗ್ತಿದ್ಯಾ? ಈಗ ನೀನ್ ನೆಮ್ಮದಿನ? ಯಾಕೆ, ಏನಾಯ್ತು? ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸು, ಯಾವ್ದಾದ್ರು ಛತ್ರ ಇದ್ರೆ ಬುಕ್ ಮಾಡಿಸ್ಬಿಡು. ಹಾ, ಸಂಬಂಧಿಕರು ಇದಾರಲ್ಲ ಅವ್ರಿಗೆಲ್ಲರಿಗೂ ಹೇಳ್ಬಿಡು. ಯಾಕೆ ಹುಚ್ಚಿಡ್ದಿದ್ಯಾ ನಿನಗೆ? ಹುಚ್ಚಿಡ್ದಿರೋದು ನನಗಲ್ಲ, ನಿನ್ ಮಗಳಿಗೆ ಆ ಹುಚ್ಚುನ್ ಹುಚ್ಚಿಡ್ದಿದೆ. ಅದ್ ಈ ಜನ್ಮದಲ್ಲಿ ಬಿಡೋ ಚಾನ್ಸ್ ಖಂಡಿತ ಇಲ್ಲ. ಸುಮ್ನೆ ನನ್ ಮಾತು ಕೇಳು, ಮದ್ವೆ ಆಗೇ ಆಗುತ್ತೆ. ನಿನ್ ಮಗಳು ಆ ಲವ್ ಅಲ್ಲಿ ಬಿದ್ದಾಳೆ. ಇಲ್ದೇ ಇರೋದೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ನಂಜು. ನನ್ನ ಮಗಳ ಮದ್ವೆ ನಾನ್ ಅನ್ಕೊಂಡಂಗೆ ನಿನ್ ಜೊತೆನೆ ನಡಿಬೇಕು. ಹೊಟ್ಟೆಗ್ ಬೆಂಕಿ ಹಾಕೋ ಮಾತಾಡ್ಬೇಡ. ನಿನ್ ಮಗಳು ನಿನ್ ಹೊಟ್ಟೆಗೆ ಮಾತ್ರ ಅಲ್ಲ, ನನ್ನ ಹಾರ್ಟಿಗೂ ಬೆಂಕಿ ಇಟ್ಟಾಗಿದೆ. ನನ್ ಮಗಳು ನಿನಗೆ ಅಂತ ಮೈಸೂರು ಪಾಕ್ ತೋರ್ಸ್ಕೊಂತಾನೆ ಬಂದೆ. ಆದ್ರೆ ಈಗ ಅವಳು ನನಗೆ ತೆಂಗಿನಕಾಯಿ ಚಿಪ್ ಕೊಟ್ಲು. ನಿನ್ ಮಗಳು ರಾಧಿಕಾ ಹತ್ರ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನಿನ್ ಮಗಳು ಹಾದಿ ತಪ್ಪಿದಾಳೆ, ಅವಳನ್ನ ಸರಿಯಾದ ದಾರಿಗೆ ತರೋದು ಕನ್ಸಿನ ಮಾತು. ನಿನ್ ಮಗಳು ಹೇಳ್ದಾಗ ಕೇಳ್ಕೊಂಡು ಓಲ್ಗ ಊದ್ಸಿ ಆಶ್ರಮದೆಲ್ಲರೂ ಹುಚ್ಚಂಗೆ ಅತ್ತೆ ಆಗ್ಬಿಡು. ಏನೋ ಅನ್ಕೊಂಡ್ರೆ ಏನೋ ಆಗೋಯ್ತಲ್ಲೋ, ಈಗೇನೋ ಮಾಡೋದು? ಈಗ್ಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡಕ. ಮನೆಯವ್ರನ್ನೆಲ್ಲ ಒಪ್ಸಿ ನನ್ನ ಜೊತೆ ಮದ್ವೆ ಮಾಡ್ಕೊಡು. ಕುದ್ಕೆಗ್ ತಾಳಿ ಬಿದ್ರೆ ಹುಚ್ಚನ್ ಸವಾಸ ಬಿಡ್ತಾಳೆ. ನಂಜುಗುಡಿ, ತಿರ್ಕನ್ ಕನ್ಸ್ ಕಾಣ್ತಾ ಇದೀಯಾ? ಕನಸ್ ಕಾಣಕ್ಕೆ ಒಂದ್ ಯೋಗ್ಯತನಾರು ಬೇಡವಾ ನಿಂಗೆ? ಅವ್ನು ಹೇಳೋದ್ರಲ್ಲಿ ತಪ್ಪೇನಿದೆ ಜಾನಕಿ? ಅವ್ನು ನಿನ್ನ ಮೊದ್ಲಿಂದನೂ ನೋಡ್ಕೊಂಡು ಬಂದಿದ್ದಾನೆ. ನಿನ್ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತು. ಮದ್ವೆ ಆಗ್ತೀನಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಅವನಿಗೇನಾಗಿದೆ? ನೋಡಕ್ ಚೆನ್ನಾಗಿಲ್ವಾ? ಒಳ್ಳೆ ಮನುಷ್ಯ ಅಲ್ವಾ? ನಿನ್ ತಮ್ಮ ಮನುಷ್ಯನೇ ಅಲ್ಲ, ಇನ್ ಒಳ್ಳೆ ಮನುಷ್ಯ ಅನ್ನೋ ಮಾತೆಲ್ಲಿಂದ ಬಂತು ಹೇಳು? ಇವನು ನೋಡ್ತಾ ಇದ್ರೆ ಮೈಯೆಲ್ಲ ಉರಿಯತ್ತೆ. ಹಾದಿಲ್ ಹೋಗೋ ಪರೋಡಿ ತರ ಇದ್ದಾನೆ ನಿನ್ ತಮ್ಮ. ಇವನನ್ನ ಕಟ್ಕೊಳ್ಳೋದಕ್ಕಿಂತ ಯಾವ್ದಾದ್ರು ಹಾಳ್ ಬಾವಿಗೆ ಹಾರೋದೇ ವಾಸಿ. ಆ ಹುಚ್ಚನ್ಗಿಂತ ಯಾವ್ದ್ರಲ್ಲ ಕಡಿಮೆ ಇದ್ದೀನಿ ನಾನು? ಹುಚ್ಚ ಅಂದ್ರೆ ಕೆನ್ನೆ ಬೆಚ್ಚಗ್ ಮಾಡ್ಬೇಕಾಗುತ್ತೆ, ಹುಷಾರ್. ಅಮ್ಮ, ಈ ಪ್ರಾಣಿಗಳು ಇವನು ನನ್ನ ವಿಷಯದಲ್ಲಿ ತಲೆ ಹಾಕೋದು ನನಗಿಷ್ಟ ಇಲ್ಲ. ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ನನ್ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ನಾನ್ ಮನುಷ್ಯತ್ವನೇ ಕಳ್ಕೋಬೇಕಾಗತ್ತೆ. ಈಗೇನ್ ಮನುಷ್ಯರು ಮಾಡೋದನ್ನ ಮಾಡ್ತಾ ಇದೀಯ ನೀನು? ಅದೇನೋ ಓದಿ ದೊಡ್ಡ ಡಾಕ್ಟರ್ ಆಗ್ತಾನೆ ಅಂತ ಹೋಗಿ ಅರ್ಧದಲ್ಲೇ ಬಿಟ್ಟು ಈಗ ಪೋಲ್ ಎಲಿತಾ ಇದೀಯಾ? ಕೆನ್ನೆಗೆ
ನಮ್ಮ ಅಪ್ಪ ಅಮ್ಮನೇ ನನಗೆ ಪ್ರಶ್ನೆ ಮಾಡಲ್ಲ, ಇನ್ನು ನೀನ್ ಯಾರೋ ಕೇಳೋದಕ್ಕೆ? ಏನಕ್ಕ ಇದು ಇಷ್ಟು ಅವಮಾನ ಮಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ನಿನ್ ತಮ್ಮಂಗ್ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸ್ತಾನೆ ಇಲ್ವಾ? ಓ ನಾನು ವೇಸ್ಟ್ ಅಂತ ನೀನು ಡಿಸೈಡ್ ಮಾಡ್ಬಿಟ್ಯಾ? ಜಾನಕಿ, ಮೊದ್ಲು ನೀನು ಕೃಷ್ಣನ್ ಜೊತೆ ತಿರ್ಗಾಡೋದನ್ನ ನಿಲ್ಸು, ಎಲ್ಲ ಸರಿ ಹೋಗುತ್ತೆ. ಅದ್ ನನ್ನಿಂದ ಸಾಧ್ಯ ಇಲ್ಲ. ಅವನನ್ನ ಸರಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಆ ಕೆಲಸನ ಮಾಡೇ ಮಾಡ್ತೀನಿ. ಈ ಚಿಲ್ಲರೆಗಳ ಮಾತಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದಕ್ಕೆ ಬರಬೇಡ ನೀನು. ನಾನೇನ್ ಮಗು ಅಲ್ಲ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಂಗೂ ಚೆನ್ನಾಗಿ ಗೊತ್ತಿದೆ. ನಂಜು, ಸದ್ಯಕ್ಕೆ ನಿನ್ನ ಅವಳ ತಂಟೆಗೆ ಹೋಗ್ಬೇಡ. ಅವಳು ದೊಡ್ಡಪ್ಪನ್ಗೆ ಹೇಳ್ಬಿಟ್ಟು ಅವ್ನ ಸಾವಾಸ ಬಿಡಿಸ್ತೀನಿ. ಇನ್ ಹೊಸ ಕನ್ಸು ಊಟ ಆಗ್ತಿದ್ಯಾ? ಬಿದ್ದ ಬಾವಿಗೆ ಬೀಳೋದಕ್ಕೆ ನಾನು ದಡ್ಡ ಅಲ್ಲ. ಒಂದ್ ಕೆಲ್ಸ ಮಾಡು, ಮುಂದೆ ಹುಟ್ಟೋ ಮೊಮ್ಮಗುಗೆ ಒಂದ್ ಒಳ್ಳೆ ಹೆಸರಿಡು, ಒಳ್ಳೆ ಸಹಾಯ ಆಗುತ್ತೆ. ಶಾಂತನು, ಕೃಷ್ಣ ಇವಾಗ ತಾನೇ ಅಮ್ಮ ಅಜ್ಜಿ ಅಂತೆಲ್ಲ ಕನ್ವರಿಸಿದ್ದ. ಹಳೆ ನೆನಪೆಲ್ಲ ವಾಪಸ್ ಬಂದಿರಬೇಕು. ನಿಜ ಹೇಳ್ತಿದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ ಶಾಂತನು, ನಾನು ಇವಾಗ ತಾನು ನೋಡ್ಕೊಂಬಂದೆ. ಅಲ್ಲ ಸಂಜೀವ್ನವರೇ, ಅಮ್ಮ ಅಜ್ಜಿ ಅಂತ ಯಾರು ಬೇಕಾದ್ರೆ ಕನ್ವರ್ಸ್ತಾರೆ, ಅದನ್ನೆಲ್ಲ ಹಳೆ ನೆನ್ಪು ಬಂದಿದೆ ಅಂತ ಹೇಗೆ ಹೇಳ್ತೀರಾ ನೀವು? ಇಲ್ಲ, ಮೋಸ್ಟ್ಲಿ ಅವನೊಂದು ಫ್ಯಾಮಿಲಿನ ನೆನ್ಸ್ಕೊತಿದ್ದ ಅನ್ಸುತ್ತೆ. ಜಾನಕಿ, ಕೃಷ್ಣ ಇವಾಗ ತಾನೇ ಅಮ್ಮ ಅಜ್ಜಿ ಅಂತೆಲ್ಲ ಕನ್ವರಿಸ್ತಿದ್ದ. ಹೌದಾ? ನಿಜನಾ? ನಿಜವಾಗ್ಲು ನೀನ್ ಹೇಳಿದ ಮೆಡಿಸಿನ್ ಎಲ್ಲ ಕೊಟ್ಟೆ, ಇವಾಗ ನಿದ್ದೆ ಮಾಡ್ತಿದ್ದಾನೆ. ಅಂದ್ರೆ ಅವ್ನಿಗೆ ಹಳೇದೆಲ್ಲ ನೆನ್ಪು ಬಂದಿರತ್ತಾ? ನನಗನ್ಸಿದ್ರೆ ಹೌದು, ಆದ್ರೆ ಈ ಶಾಂತನು ನೋಡು, ಅವ್ನಿಗೆ ಹಳೆ ನೆನಪೆಲ್ಲ ಬಂದಿರೋಕ್ ಚಾನ್ಸೇ ಇಲ್ಲ ಅಂತ ಹೇಳ್ತೀಯಾನೆ. ನೀನೊಂದ್ಸಲ ಹೋಗಿ ನೋಡು ಆಯ್ತಾ? ಆಮೇಲೆ ನಾನು ಹೊರಡ್ತೀನಿ. ಶಾಂತನು, ಅಮ್ಮ ಅಜ್ಜಿ ಅಂತೆಲ್ಲ ಕನ್ವರಿಸ್ತಾ ಇದ್ರೆ ಅವ್ನಿಗೆ ಹಳೆ ನೆನಪು ಬಂದಿರುತ್ತೆ ಅನ್ಸುತ್ತೆ ಅಲ್ವಾ? ಕೃಷ್ಣನ್ಗೆ ಹಳೆ ನೆನ್ಪು ಬಂದಿದೆ ಅಂತ ಖುಷಿ ಆಗ್ತಾ ಇದೆಯಾ? ಆಗಲ್ವಾ ಮತ್ತೆ? ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದು ಇದಕ್ಕೋಸ್ಕರನೇ ಅಲ್ವಾ? ನನ್ನಿಂದ ಒಂದ್ ಒಳ್ಳೆ ಕೆಲಸ ಆಗಿದೆ ಅಂದ್ರೆ ಖುಷಿ ಆಗಲ್ವಾ? ನಾನು ಹೋಗಿ ಈಗಲೇ ಕೃಷ್ಣನ್ ನೋಡ್ತೀನಿ. ಏನಾಯ್ತು? ಯಾಕೆ ನಿಂತ್ರಿ? ನೆನಪು ಬಂದಿರುತ್ತೆ, ಹೋಗಿ ಮಾತಾಡ್ಸಿ. ನಿಮಗೂ ಅದೇ ತಾನೇ ಬೇಕಾಗಿರೋದು. ಅವನಿಗೆ ನೆನಪು ಬಂದ್ರೆ ನೀವು ಅವನ್ನ ಮರಿಬೇಕಾಗಿರುತ್ತೆ. ಯಾಕಂದ್ರೆ ಅವನಿಗೆ ನೀವು ಯಾರು ಅಂತಾನೆ ಗೊತ್ತಿರೋಲ್ಲ. ನೆನಪಿಲ್ಲ. ಜಾನಕಿ ಅವರೇ, ಕೃಷ್ಣನ ಹತ್ರ ಹೋಗೋದಕ್ಕೆ ಮುಂಚೆ ಏನ್ ತೀರ್ಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿ. ನಿನ್ನೆ ನಾನು ಹೇಳಿದ್ದು ಏನ್ ಯೋಚನೆ ಮಾಡಿದ್ರಿ? ಕೃಷ್ಣನ್ನ ಹುಷಾರು ಮಾಡಿ ಸಾಧನೆ ಮಾಡಬೇಕು ಅಂತ ಹೊರಟ್ರಿ. ಈಗ ಅದಾಗಿದೆ, ಯಾಕೆ ಯೋಚನೆ ಮಾಡ್ತೀರಾ? ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಶಾಂತನು. ನನ್ ಮೈಂಡ್ ಫುಲ್ ಬ್ಲಾಂಕ್ ಆಗಿ ಹೋಗ್ಬಿಟ್ಟಿದೆ. ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ ಜಾನಕಿ ಅವರೇ, ನೀವು ಕೃಷ್ಣ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸ್ತು. ಅದು ಅಲ್ಲದೆ ನಿಮ್ಮಿಬ್ಬರದು ಒಳ್ಳೆ ಜೋಡಿ. ಯಾಕೋ ಭಯ ಆಗ್ತಿದೆ, ಅವ್ನು ನನ್ನನ್ನ ಮರ್ತ್ಬಿಟ್ರೆ. ನೋಡಿ, ಇನ್ನೂ ಕಾಲ ಮಿಂಚಿಲ್ಲ. ಈಗೀಗ ಅವನಿಗೆ ಹಳೆ ನೆನಪು ಬರ್ತಾ ಇರಬಹುದು. ಪೂರ್ತಿ ಬಂದಿಲ್ಲ, ಬಂದಿದ್ದಿದ್ರೆ ಆಶ್ರಮದಿಂದ ಎದ್ದು ಹೊರಗೋಗ್ತಾ ಇದ್ದ. ಅವನ ಮನಸ್ಸಲ್ಲಿ ನಿನ್ನ ನೆನಪು ಇದ್ದೇ ಇರುತ್ತೆ. ಅದು ಅಳಿಸಿ ಹೋಗೋದಕ್ಕೆ ಮುಂಚೆ ಏನಾದ್ರೂ ಮಾಡಬೇಕು. ಅದ್ ಸಾಧ್ಯ ಇಲ್ಲ. ಒಂದ್ಸಲ ಅವನಿಗೆ ಹಳೆ ನೆನ್ಪು ಬಂದ್ಮೇಲೆ ಇವಾಗಿಂದೆಲ್ಲ ಮರ್ತೇ ಹೋಗುತ್ತೆ.
ಹಾಗಾದರೆ ನೀವು ಕೃಷ್ಣನ ಮರ್ತು ಬಿಡೋದೇ ಒಳ್ಳೇದು ಅನಿಸುತ್ತೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ಕೃಷ್ಣನೇ ಲೈಫ್ ಪಾರ್ಟ್ನರ್ ಆಗಿ ಬರಬೇಕು. ಮತ್ತೇನು ಮಾಡ್ತೀರಾ ಈಗ? ನೀವೇ ಏನಾದರೂ ಹೇಳಬೇಕು. ನಾನು ಏನು ಬೇಕಾದರೂ ಮಾಡ್ತೀನಿ. ಒಟ್ನಲ್ಲಿ ನನ್ನ ಕೃಷ್ಣ ನನ್ನನ್ನು ಬಿಟ್ಟು ಹೋಗಬಾರ್ದು. ನಾನು ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಏನು ಬೇಕಾದರೂ? ಹೌದು. ಹಾಗಾದರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನಾನು ಆಡೋ ಮಾತಿಂದ ಬೇಸರ ಆಗಲಿ ಅಸಹ್ಯ ಆಗಲಿ ಪಟ್ಕೋಬಾರ್ದು. ಹಾಗೇನು ಅನ್ಕೊಳ್ಳಲ್ಲ. ಅದೇನು ಅಂತ ಹೇಳಿ. ಕೃಷ್ಣ ಗುಣ ಆಗೋದೇ ಬೇಡ.